ರಾಜ್ಯ ಕೈಪಾಳ್ಯದಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಸಂಪುಟ ವಿಸ್ತರಣೆ. ಹಾಗಾದ್ರೆ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ? ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರಾಜ್ಯ ಕೈಪಾಳ್ಯದ ಸಂಪುಟ ವಿಸ್ತರಣೆ ಕಸರತ್ತು ಒಂದು ಕಡೆ ಈಗ ಫೈನಲ್ ಹಂತಕ್ಕೆ ಬಂದು ನಿಂತಿದೆ ಅಂತ ಕಾಣಿಸ್ತಾ ಇದೆ. ಇವತ್ತು ಸಂಜೆನೆ ಹೈಕಮಾಂಡ್ನಿಂದ ಹಾಗಾದರೆ ಬರುತ್ತಾ ಪಟ್ಟಿ? ಆ ಪಟ್ಟಿಯಲ್ಲ ಯಾರ್ಯಾರ ಹೆಸರುಗಳಿರ್ಬೋದು? ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಸಚಿವ ಸಂಪುಟ ವಿಸ್ತರಣೆಯ ಈ ಒಂದೂವರೆ ತಿಂಗಳ ಹೈಡ್ರಾಮಾ. 2-3 ಸಚಿವ ಸ್ಥಾನಕ್ಕೆ ಹೆಸರಿನ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸುರ್ಜೇವಾಲಾ ಮಟ್ಟದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ. ರಾಜ್ಯ ನಾಯಕರು ಹೈಕಮಾಂಡ್ ಅಂಗಳಕ್ಕೆ ಹೋದರೂ ಕೂಡ ಒಂದಿಷ್ಟು ಚರ್ಚೆಗಳಾಗಿರಲಿಲ್ಲ, ಡಿಲೇ ಆಗ್ತಾ ಇತ್ತು. DK ಶಿವಕುಮಾರ್, BK ಹರಿಪ್ರಸಾದ್, ಸಿದ್ದರಾಮಯ್ಯನವರು ದೆಹಲಿ ಅಂಗಳಕ್ಕೆ ಹೋದರೂ ಕೂಡ ಸಭೆಗಳಾಗಿರಲಿಲ್ಲ. ರಾಹುಲ್ ಗಾಂಧಿ ಸಿಕ್ಕಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಿಗ್ತಾ ಇರಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇರ್ತಾ ಇದ್ರು. ಈ ಥರ ಎಲ್ಲ ಒಂದಿಷ್ಟು ಗೊಂದಲಗಳಾಗ್ತಾ ಇತ್ತು. ಯಾರೆಲ್ಲ ಹೆಸರುಗಳು ಪಟ್ಟಿಯಲ್ಲಿ ಇರಬಹುದು ಅನ್ನುವಂಥ ಒಂದಿಷ್ಟು ಗೊಂದಲದ ನಡುವೆನೆ ಅಂತೂ ಇಂತೂ ಒಂದು ಫೈನಲ್ ಪಟ್ಟಿ ತಯಾರಾಯ್ತಾ ಅನ್ನುವಷ್ಟರಲ್ಲೇ ಈಗ ಒಂದು 2-3 ಸಚಿವ ಸ್ಥಾನದ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದಾವೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಇರೋಂಥದ್ದೇ 20 ಸ್ಥಾನ. ಆ 20 ಸ್ಥಾನದಲ್ಲಿ 18 ಸ್ಥಾನವನ್ನು ಭರ್ತಿ ಮಾಡಿ 2 ಸ್ಥಾನವನ್ನು ಹಾಗೆ ಖಾಲಿ ಬಿಡ್ತಾರೆ ಅನ್ನುವಂಥದ್ದು ಒಂದಿಷ್ಟು ಚರ್ಚೆ ಆಗ್ತಾ ಇತ್ತು. ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಇರೋ 20 ಸ್ಥಾನನೂ ಕೂಡ ಹೊಸಬರಿಗೆ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರನೂ ಕೂಡ ಇತ್ತು. ಹೊಸಬರಿಗೆ ಫಸ್ಟು, ಹಳಬರಿಗೆ ನೆಕ್ಸ್ಟ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಒಂದಿಷ್ಟು ಚಿಂತನೆಯನ್ನು ನಡೆಸ್ತಾ ಇದ್ರು. ಯಾಕಂದರೆ ಒಂದು ಯುವ ಪಡೆಯನ್ನು ಕಟ್ಟಬೇಕು, 2028ಕ್ಕೆ ಮತ್ತೆ ಕಾಂಗ್ರೆಸ್ಸನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಲೆಕ್ಕಾಚಾರ ರಾಹುಲ್ ಗಾಂಧಿ ಅವ್ರದ್ದಾಗಿತ್ತು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಹೊಸಬರನ್ನೇ ಹಾಕ್ಕೊಂಡ್ರೆ ಭಾಳ ಕಷ್ಟ ಆಗ್ತದೆ, ಹಳಬರ ಅನುಭವ ಬೇಕಲ್ವಾ. ಹಾಗಾಗಿ ಹಳಬರು ಮತ್ತು ಹೊಸಬರ ಒಂದು ಸಮ್ಮಿಶ್ರಣವನ್ನು ಮಾಡಿ 20 ಜನರ ಒಂದು ಸಂಪುಟ, DK ಸಂಪುಟವನ್ನು ಸೇರ್ಪಡೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ರೀತಿಯಾದಂಥ ಒಂದು ಕೆಲಸಗಳು ಕೂಡ ನಡೀತಾ ಇತ್ತು. ಒಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. 2-3 ಸಚಿವ ಸ್ಥಾನಕ್ಕೆ ಇನ್ನೂ ಸಾಕಷ್ಟು ಗೊಂದಲಗಳಿದ್ದಾವೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಭಾಳ ಅಳದು ತೂಗಿ ಲೆಕ್ಕಾಚಾರಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಸಂಭಾವ್ಯ ಸಚಿವರ ಪಟ್ಟಿ ಗಮನಿಸ್ತಾ ಇದ್ದೀರಾ. ಅಜಯ್ ಧರ್ಮಸಿಂಗ್ ಇರ್ಬೋದು, ಯಶವಂತರಾಯರೆಡ್ಡಿ ಪಾಟೀಲ್, ಇನ್ನು T ರಘುಮೂರ್ತಿ, ಇವರೆಲ್ಲರೂ ಕೂಡ ಸಚಿವಾಕಾಂಕ್ಷಿಗಳೇ, ಲಾಬಿ ಮಾಡಿದ್ದಾರೆ ಬಹಿರಂಗವಾಗಿ. ಇನ್ನು B ನಾಗೇಂದ್ರ, ಶಿವರಾಜ್ ತಂಗಡಗಿ, ಜೊತೆಗೆ ಸಲೀಂ ಅಹಮದ್ ಅವರು ವಿಧಾನ ಪರಿಷತ್ತು ಈಗ ವಿಧಾನಸಭೆಗೆ ಸೇರ್ಪಡೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು NS ಬೋಸರಾಜು, ಸಂತೋಷ್ ಲಾಡು, ಜೊತೆಗೆ SS ಮಲ್ಲಿಕಾರ್ಜುನ್, ಇವರೆಲ್ಲ ಸಿದ್ದರಾಮಯ್ಯನವ್ರ ಸಂಪುಟದಲ್ಲಿ ಸಚಿವರಾದಂಥವರು. ಸಂತೋಷ್ ಲಾಡು ಮರಾಠ ಸಮುದಾಯದಿಂದ ನಮಗೊಂದು ಅವಕಾಶ ಕೊಡಬೇಕು ಅಂತ ಅವರು ಕೂಡ ಲಾಬಿಯನ್ನು ಮಾಡಿದರು. ಇನ್ನು SS ಮಲ್ಲಿಕಾರ್ಜುನ್ ಕೂಡ ಈ ಹಿಂದಿನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಮಂತ್ರಿ ಆಗಿದ್ದರು. ಹೀಗೆ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದವರು DK ಸಂಪುಟಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ವಿಜಯಾನಂದ ಕಾಶ್ಯಪ್ನವರು ಬಾಗಲಕೋಟೆ ಭಾಗದ ಶಾಸಕ, ಜೊತೆಗೆ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಭಾಗದವರು. ಇನ್ನು AS ಪೊನ್ನಣ್ಣ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದರು. ಅವರು ಸಚಿವಾಕಾಂಕ್ಷಿಗಳು, ಒಂದಿಷ್ಟು ಲಾಬಿಗಳನ್ನು ಮಾಡಿದರು. ಜೊತೆಗೆ ಪುಟ್ಟರಂಗ ಶೆಟ್ಟಿಯವರು ಸಭೆಗಳನ್ನು ಮಾಡಿ ದೆಹಲಿ ಅಂಗಳದಲ್ಲೂ ಸಾಕಷ್ಟು ಸೌಂಡ್ ಮಾಡಿದರು. ಇನ್ನು ಶಿವಲಿಂಗೇಗೌಡರು JDSನಿಂದ ಬಂದಂಥವರು. ಚೆಲುವರಾಯಸ್ವಾಮಿ ಈ ಹಿಂದಿನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೃಷಿ ಮಂತ್ರಿ ಆಗಿದ್ದರು. ಜೊತೆಗೆ ಒಕ್ಕಲಿಗ ಕೋಟದಡಿ ನಮಗೊಂದು ಅವಕಾಶ ಕೊಡಬೇಕು. DK ಶಿವಕುಮಾರಿಗೂ ಕೂಡ ಅತ್ಯಾಪ್ತರೇ ಅವರು ಕೂಡ. DK ಶಿವಕುಮಾರ್ ಆ ಭಾಗದವರೇ ಅವರನ್ನು. ಹೀಗೆ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಬೆಂಬಲಿಗರಿದ್ದಾರೆ. ಜೊತೆಗೆ DK ಶಿವಕುಮಾರ್, BK ಹರಿಪ್ರಸಾದ್ ಇವ್ರ ಬೆಂಬಲಿಗರು ಕೂಡ ಇದ್ದಾರೆ. ಡಾಕ್ಟರ್ ಆರತಿ ಕೃಷ್ಣ ಇವರ ಹೆಸರು ಸಾಕಷ್ಟು ಮುಂಚೂಣಿಗೆ ಬರ್ತಾ ಇದೆ. ಮಹಿಳಾ ಕೋಟದಡಿ ಅವರಿಗೊಂದು ಅವಕಾಶ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರ ನಡೀತಾ ಇದೆ. ಜೊತೆಗೆ ಲಕ್ಷ್ಮಣ್ ಸವದಿ ಈ ಹಿಂದೆ BJPಯಿಂದ ಅವರು ಕಾಂಗ್ರೆಸ್ಸಿಗೆ ಬಂದರು. ಅವರಿಗೆ ಒಂದಿಷ್ಟು ಆಮಿಷಗಳನ್ನು ಒಡ್ಡಿದ್ದಾರೆ. ಈ ಹಿಂದಿನ BJPಯಲ್ಲಿ ಅವರು DCM ಆಗಿದ್ದರು, MLC ಆಗಿದ್ದರು. ಈಗ ಆಮಿಷಗಳನ್ನು ಒಡ್ಡಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ಕರ್ಕೊಂಡ್ಬಂದಿದ್ರು. ಅವ್ರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿ
ಅವರು ಸಚಿವೆ ಆಗಿದ್ದರು. ಇನ್ನು ಅನ್ನಪೂರ್ಣ ಇ ತುಕಾರಾಂ ಸಂಡೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟವರು. ಇನ್ನು ಬಿ ಶಿವಣ್ಣ ಆನೇಕಲ್ ಇವರು ಕೂಡ 2-3 ಬಾರಿ ಗೆದ್ದಂಥ ಶಾಸಕರು, ಸಾಕಷ್ಟು ಲಾಬಿಯನ್ನು ಮಾಡ್ತಾ ಇದ್ರು. ಅನ್ನಪೂರ್ಣ ಇ ತುಕಾರಾಮ್ಗೆ ಅವಕಾಶ ಸಿಗುತ್ತಾ, ಅಥವಾ ಆರತಿ ಕೃಷ್ಣಗೆ ಅವಕಾಶ ಸಿಗ್ತದಾ, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನಾದರೂ ಅವಕಾಶ ಸಿಗ್ತದಾ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ಒಟ್ಟಿನಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಲೆಕ್ಕಾಚಾರ ಇವತ್ತಿನವರೆಗೂ ಈ ಕ್ಷಣಕ್ಕೂ ಕೂಡ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಒಟ್ಟಿನಲ್ಲೀಗ ಅಳದು ತೂಗಿ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಪಟ್ಟಿಯಂತೂ ತಯಾರಾಗಿದೆ. ಯಾಕಂದರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್ ಅವರ ಪಟ್ಟಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ತಲುಪಿದ ತಕ್ಷಣ ಅದೇ ಫೈನಲ್ ಅಲ್ಲ. ಅಲ್ಲಿ ಹೋದ್ಮೇಲೆ ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಸಾಕಷ್ಟು ಫಿಲ್ಟರ್ ಮಾಡ್ತದೆ. ಫಿಲ್ಟರ್ ಮಾಡಿ ಒಂದು ಪಟ್ಟಿ ತಯಾರು ಮಾಡಿದ್ದಾರೆ. 2-3 ಸ್ಥಾನಕ್ಕೆ ಸಾಕಷ್ಟು ಈಗ ಭಾರಿ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಅದು ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಸಸ್ಪೆನ್ಸ್.